ಉಂಡು ಉಳಿಸದೆ ಕೊಂಡು ಮರಳದೆ ತುಂತೂರು ಹನಿ ಹಾರದೆ ದ್ರವಗೊಂದದೆ ಲಿಂಗ ನಿರೀಕ್ಷೆ ತಪ್ಪದೆ ಪ್ರಸಾದವನ್ನು ಕೊಂಬುವಲ್ಲಿ ಎಚ್ಚರ 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 ಕಟ್ಟೆಚ್ಚರ. ಓಂ ಶ್ರೀ ಗುರುಭ್ಯೋ ನಮಃ. ಕಾಯಿದಳು ಗುರುಲಿಂಗ ಜಂಗಮ ದಾಯಿತವನ ಅರಿಯಲಿಕ್ಕೆ ಸುಲಭೋಪಾಯದಿಂದ ಇರಿತ್ತು ಬಾಹ್ಯ ಸ್ಥಳಕ್ಕೆ ಗುರುವಾಗಿ ದಾಯದೂರಿ ಸಮಸ್ತ ಭಕ್ತವಿ ಕಾಯುವನ್ನು ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಶರಣ ಆರಂಭದಲ್ಲಿ ಬಸವಾದಿ ಶಿವಶರಣರನ್ನು, ಜಗದಾದಿ ಜಗದುಡಿಯರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನು, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡ್ತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನು, ಹಗಲು ಇರುಳು ಎಂದನೇ ದೇಶದ ಗಡಿಯನ್ನು ಕಾಯ್ತಾ ಇರತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತಾ 15ನೇ ಶತಮಾನದ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿಯಾಗಿರುವಂಥ ಅಯೋನಿಜರಾಗಿ ಜನ್ಮವನ್ನು ತಾಳಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿರ್ತಕ್ಕಂಥ 101 ಗುರು ವಿರಕ್ತನ ಕರೆದುಕೊಂಡು ಈ ನಾಡನ್ನೇ ಸಂಚಾರ ಮಾಡಿ ಹೋಗಿರ್ತಕ್ಕಂಥ ಅಪ್ಪ ತೋಂಟದ ಸಿದ್ಧಲಿಂಗ ಯತಿಯವರನ್ನು, ಸದಾವಕಾಲ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯಲೋಕದ ಹರಿಕಾರ ಅಪ್ಪ ಹಾನಗಲ ಗುರುಕುಮಾರ ಶಿವಯೋಗಿಯನ್ನು, ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಹೋಗಿರ್ತಕ್ಕಂಥ ಎನ್ನಪ್ಪ ಪಂಚಾಕ್ಷರಿ ಗುರುವರರನ್ನು, ಈ ಭೂಮಿಯ ಮೇಲೆ ಹೆಣ್ಣು ಕೊಡೋರುಂಟು, ಹೊನ್ನು ಕೊಡೋರುಂಟು, ಕೊನೆಗಾಲಕ್ಕ ಮಣ್ಣನ್ನು ಕೂಡ ಕೊಡೋರುಂಟು, ಸಾವಿರ ಅಂಧ ಅನಾಥ ಕುರುಡ ಕುಂಟ ದೀನದಲಿತ ಬಡಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತ ಎನ್ನಪ್ಪ ಪೂಜೆ ಪುಟ್ಟರಾಜ ಗುರುವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಮಾದರಸ ಮಾದಲಾಂಬಿಕೆಯ ಹಿರಿಯ ಮಗಳಾಗಿರ್ತಕ್ಕಂಥ ನಾಗಮ್ಮ, ಮಗನಾಗಿರ್ತಕ್ಕಂಥ ಬಸವಣ್ಣ ಅವರು ನಿತ್ಯಲೂ ಕೂಡ ತಮ್ಮ ಜೀವನವನ್ನು ಸಾಗಿಸಬೇಕಾದ್ರ ತಾಯಿ ಮಾದಲಾಂಬಿಕೆಯ ತವರೂರಾಗಿರ್ತಕ್ಕಂಥ ಇಂಗಳೇಶ್ವರದ ಅಣ್ಣನ ಮಗನಾಗಿರ್ತಕ್ಕಂಥ ಶಿವದೇವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಯಾವಾಗ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ, ಮದುವೆ ಮಾಡಿದ ಕ್ಷಣವೇ ಆನಂದವಾಗಿರ್ತಕ್ಕಂಥ ಜೀವನ, ಸಂಸಾರಿಕ ಜೀವನ ಸಂತೋಷವಾಗಿ ನಡೆದಿರಬೇಕಾದ್ರೆ ಪ್ರತಿಯೊಬ್ಬ ತಾಯಿಯ ಕನಸು ಮಕ್ಕಳಾಗ್ಬೇಕಂತಕ್ಕಂಥ ಕನಸು. ಮಕ್ಕಳಾಗ್ಬೇಕಂತಕ್ಕಂಥ ಕನಸಿನಿಂದ ನಾಗಮ್ಮ ಇರಬೇಕಾದ್ರ ಬಹಳ ಅಪರೂಪ ಏನು ಅಂತಂದ್ರ ಪೂರ್ವ ಜನ್ಮದ ಪುಣ್ಯದಿಂದ ನಾಗಮ್ಮ ತಾಯಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗನಿಗೆ ಹೆಸರು ನೀಡುತ್ತಾರೆ ಚನ್ನಬಸವಣ್ಣ ಅಂತ ಹೇಳಿ. ಆ ಮಗನಿಗೆ ಹೆಸರು ಇಟ್ರು ಅಂತ ತಿಳ್ಕೊಂಡು ನಿನ್ನೆ ದಿವಸ ನಾವು ನೋಡ್ಕೊಂಡು ಬಂದ್ವಲ್ಲ ತಾಯಿ. ಯಾವಾಗ ಮಗನಿಗೆ ಹೆಸರನ್ನ ಇಟ್ಟಾರೆ, ಇಟ್ಟಾಕ್ಷಣ ಅವರು ಬಂದು ಬಳಗ ಎಲ್ಲರೂ ಕೂಡಿಕೊಂಡು ಮಗನಿಗೆ ಹೆಸರನ್ನ ಇಟ್ಟಾರೆ, ಆರತಿ ಮಾಡ್ಯಾರೆ. ಮಂಗಲ ಮುತ್ತೈದೆಯರು ಹೆಸರನ್ನು ಹೇಳ್ಯಾರೆ, ಪ್ರಸಾದವನ್ನು ಮಾಡಿಕೊಂಡು ನಂತರ ಎಲ್ಲರೂ ಕೂಡ ತಮ್ಮ ಮನೆಗೆ ತೆರಳಿದ ಬಳಿಕ ನಾಗಮ್ಮ ವಿಚಾರ ಮಾಡ್ತಾಳೆ, ಅಪರೂಪಕ್ಕೆ ಮಗ ಹುಟ್ಟ್ಯಾನಂತಂದ್ರ ಈ ಮಗನನ್ನ ಹೆಂಗ ಬೆಳೆಸ್ಬೇಕು ಅಂತಂದ್ರ ಬಹಳ ಚಲೋ ಬೆಳೆಸ್ಬೇಕು, ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು. ಯಾಕ ಆಚಾರವಂತ ಮನೆತನದ, ವಿಚಾರವಂತ ಮನೆತನದ, ಸಂಸ್ಕಾರವಂತ ಮನೆತನದ ಈ ಮನೆಯೊಳಗ ಮಕ್ಕಳು ಕೂಡ ಹಂಗ ಬೆಳಿಬೇಕಂತ ತಿಳ್ಕೊಂಡ ತಾಯಿ ಏನ್ ಮಾಡ್ಲಿಕ್ಕತ್ಲು ನಾಗಮ್ಮ ಅಂತಂದ್ರೆ, ಬೆಳಗ್ಗೆ ಎದ್ದಾಕ್ಷಣ ಬೇಗನೆ ಎದ್ದ ತಕ್ಷಣ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಸ್ನಾನ ಪೂಜೆ ಲಿಂಗಾರ್ಚನೆಯನ್ನು ಮಾಡಿದ ಬಳಿಕ ಮಗನಿಗೆ ಎದೆ ಹಾಲನ್ನು ಉಳಿಸ್ತಾ ಇದ್ರಂತೆ. ಯಾವಾಗ ಮಗನಿಗೆ ತಾನು ಹೇಗಿದ್ದಾಳೆ ಅದೇ ಸಂಸ್ಕಾರವನ್ನೇ ಮಗನಿಗೆ ಕೊಟ್ಕೊಳ್ತಾ ಬರ್ಬೇಕಾದ್ರೆ ನೆನಪಿರಲಿ, ಎಷ್ಟು ಮಂದಿ ಮಕ್ಕಳನ್ನ ಹಡದಿವನ್ನೋದು ಮುಖ್ಯ ಅಲ್ಲ. ಆಗಿನ ಸಮಯದೊಳಗೆ ಡಜೆಟ್ಲೆ ಮಕ್ಕಳು ಹಡ್ತಿದ್ರು, ಆದ್ರ ಮನೆತನ ಹೆಂಗಿತ್ತ ಹಂಗ ಸಂಸ್ಕಾರ ಇರ್ತಿತ್ತು. ಹೌದ್ರೆ? ಎಷ್ಟು ಮಂದಿ ಇವತ್ತಿನ ದಿನಮಾನದೊಳಗ, ಅದರ 21ನೇ ಶತಮಾನದೊಳಗ ಎಷ್ಟು ಮಂದಿ ಮಕ್ಕಳನ್ನ ಹಡದಿವ ಅನ್ನೋದಕ್ಕಿಂತ ಇರುವಂತ ಮಕ್ಕಳಿಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ. ಮಕ್ಕಳಿಗೆ ಸಂಸ್ಕಾರ ಕೊಡಬೇಕವ. ಯಾಕ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತವ್ರು ಮೊದಲ ಮನೆಯೊಳಗ ಯಾರು ಅಂದ್ರ ತಾಯಿನೇ. ತಂದೆ ಅಲ್ಲ ಸಂಸ್ಕಾರ ಕೊಡುವಂತವಳು ತಾಯಿ ಅಂತಾಳೆ. ಯಾಕ ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಇಬ್ಬರ ಮಿಲನದಿಂದ ಮ್ಯಾಲಿದ್ದವ ಕೆಳಗೆ ಬಂದೀವಿ, ಕೆಳಗಿದ್ದವನನ್ನ ಮ್ಯಾಲ ಕರ್ಕೊಂಡು ಹೋಗವ ಯಾರು ಅಂದ್ರೆ ಸದ್ಗುರುನಾಥ ಅಂತ ಕರೀತಾರೆ, ಗುರುನಾಥ ಅಂತ ಕರೀತಾರೆ, ಗುರು ಕೊಟ್ಟಂತ ಇಷ್ಟ ಲಿಂಗಯ್ಯ ಅಂತ ಕರೀತಾರೆ. ಅವಶ್ಯವಾಗಿ ಬೇಕ ಸಂಸ್ಕಾರ ಅಂತಂದ್ರೆ ನಮ್ಮ ಪರಂಪರೆಯೊಳಗೆ ನಮ್ಮ ಸಂಸ್ಕಾರ ಎಷ್ಟು ರೀತಿಯಾಗಿದಾವಂದ್ರ 16 ಸಂಸ್ಕಾರಗಳದಾವ. ಎಷ್ಟು? ಷೋಡಶ ಸಂಸ್ಕಾರ ಅಂತದಾವ. 16 ಸಂಸ್ಕಾರ ಅಂತಂದ್ರ ತಾಯಿ ನೀವೇನ ಗರ್ಭ ಧರಿಸಿದಾಗ ಗರ್ಭಕ್ಕೆ ಲಿಂಗ ದೀಕ್ಷೆ ಮಾಡ್ಬೇಕಾದ್ರ ಏನ ಶಿವನ್ ಕಾರ್ಯ ಮಾಡ್ಬೇಕಾದ್ರ ಮನಿ ಗುರುಗಳನ್ನ ಜಂಗಮನ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಗರ್ಭಕ್ಕೆ ಲಿಂಗ ದೀಕ್ಷೆ ಮಾಡ್ಸಂಗಿಲ್ಲ ಮಾಡ್ತೀರೇನ್ರಿ?
ಅವಾಗ ಅಟ್ಟಯ್ಯಪ್ಪ ಅದು ಸುಮ್ಮನಂಗ ಅವಾಗ ಹೇಳ್ತಾರೆ ಅಂತ ಸಂಸ್ಕಾರ ಪ್ರಾರಂಭ ಆಗೋದು ಯಾವಾಗಿಂದ ಅಂತಂದ್ರೆ ತಾಯಿ ಗರ್ಭದಿಂದ ಹುಟ್ಟಿದಾಗಿನಿಂದ ಚಟ್ಟ ಏರು ತನಕನೂ ಕೂಡ 16 ಸಂಸ್ಕಾರ ಅದಾವಂತ. ಹೌದ್ರಿ? ಅವಾಗಿನ ಸಮಯದೊಳಗೆ ಹೇಳ್ತಾರ ಅವ್ರು ಏನಂತ, ಯವ್ವ ನಿನ್ನ ಗದ್ದೊಳಗಿರ್ತಕ್ಕಂಥ ಶಿಶು ಹೆಣ್ಣಾಗ್ಲಿ ಗಂಡ ಆಗ್ಲಿ ಜನಿಸಿ ಬಂದಾಕ್ಷಣ ಆ ಮಗುವಿಗೆ ತಿಳುವಳಿಕೆ ಬರೋ ತನಕ ನಿನ್ನ ರಟ್ಟೆ ಕಟ್ಕೊಂಡು ನೀ ಹೆಂಗ ಲಿಂಗ ಪೂಜೆ ಮಾಡ್ತೀಯ ಹಂಗ ಇದನ್ನ ಲಿಂಗ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ಕೊಟ್ಟಿರ್ತಾರ. ಹೌದಾ? ಇವ ಕೊಟ್ಟರಲ್ವಾ? ಇವ ಹಳೆ ಮಂದಿಗೆ ಗೊತ್ತೈತಿ, ಈಗಿನ ಮಂದಿಗೆ ಗುರು ಕೊಟ್ಟ ಲಿಂಗ ಏನ ಗೊತ್ತಿಲ್ಲ. ಆದ್ರೂ ನಾವು ಹೇಳ್ತೀವಿ ಏನಂತ, ನಾವು ಕಟ್ಟ ಲಿಂಗವಂತರ್ರಿ, ನಮ್ಮಂತ ಲಿಂಗವಂತರ ಯಾರು ಇಲ್ಲ, ಹೆಸರಿಗೆ ಮಾತ್ರ ಲಿಂಗವಂತರ. ನಮ್ಮ ಕೊಳ್ಳಾಗ ಲಿಂಗಪ್ಪ ಗುಟಕ್ ಜೊತಾಡ್ತಿರ್ತಾವ ಅಲ್ಲ, ಹೆಸರಿಗೆ ಮಾತ್ರ ಲಿಂಗವಂತರಾಗೋದಲ್ಲ ತಾಯಿ. ಎಲ್ಲದ ಸಂಸ್ಕಾರ, ಎಲ್ಲದ ಆಚಾರ, ಹೇಳಕ್ ಮಾತ್ರ ಲಿಂಗವಂತಲ್ಲ. ಯಾಕ ನಾವೆಲ್ಲರೂ ಕೂಡ ಚೆನ್ನ ಬಸವಣ್ಣ ಕಂಡವರದೀವಿ. ಚೆನ್ನ ಬಸವಣ್ಣ ಬಗ್ಗೆ ಪ್ರತಿಯೊಂದು ಇತಿಹಾಸನೂ ಕೂಡ ಗೊತ್ತದ. ಈ ಭಾಗದೊಳಗ 770 ವರ್ಷ ಬದುಕಿ ಹೋಗಿರ್ತಕ್ಕಂಥ ಅಂಕಲಿಗೆ ಅಡಿಯಪ್ಪಜ್ಜದನಂತಂದ್ರ ಆತನ ಕರ್ಕೊಂಡು ಬಂದವರು ಕೂಡ ಯಾರು ಅಂತಂದ್ರ ಚೆನ್ನ ಬಸವಣ್ಣವರೇ ಇದೇ ದಾರಿಗಳು ಕರ್ಕೊಂಡು ಬರ್ತಾರ. 775 ವರ್ಷ ಬದುಕಿ ಹೋಗಿರ್ತಕ್ಕಂಥ ನಮ್ಮ ಭಾಗದೊಳಗ ಹೊಸಳಿ ಬೂದೀಶ್ವರಾಜ ಹೋಗ್ಯಾನಂತಂದ್ರ ಅವರು ಕೂಡ ಒಂದು ಭಾಗದೊಳಗೆ ಬಂದವ್ರೆ. ಕಾರಣ ಅವ್ರು ಎದಕ್ಕೆ ಮಹತ್ವ ಕೊಟ್ರು ಅಂತಂದ್ರ ಆಚಾರ ವಿಚಾರ ಸಂಸ್ಕಾರ ಲಿಂಗವನ್ನ ಪೂಜೆ ಮಾಡೋದಕ್ಕಾಗಿ. ಲಿಂಗ ಪೂಜೆ ಮಾಡಕ ಬೇಕ ತಾಯಿ. ಕಾರಣ ಮಗನಿಗೆ ನಾವು ಹೆಂಗ ಸಂಸ್ಕಾರ ಕೊಡ್ತೀವಿ ಹಂಗಿರ್ತಾವಲ್ಲ, ಹುಟ್ಟಿದಾಗಿನಿಂದ ಚಟ್ಟ ಏರುವ ತನಕನೂ ಕೂಡ ನೀವು ಅಂತೀರಿ ಏನಂತ, ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋತು ಅಂತಂದ್ರ ಆತಪ್ಪ ಮುಗಿತ್ ನೋಡ್ರಿ, ಮತ್ತಿನ್ನೇನೈತಿ ಎಲ್ಲ ಮುಗಿದು ನೋಡ್ರಿ, ಇನ್ನೇನು ತಗೊಂಡು ಹೋಗೋದ ಎಲ್ಲಿಗೆ? ಅವನ ಕೊನೆ ಮನೆ ಐತಲ್ಲ. ಎಷ್ಟೈತ್ರಿ ನಮ್ಮ ಮನಿ? ನಾವು ಜೀವಂತ ಇದ್ದಾಗ ನೋಡ್ಬೇಕಬ್ಬ 30-40 ಸೈಜಿನೊಳಗ ಕೋಟಿಯಲ್ಲಿ ಖರ್ಚು ಮಾಡಿ ದೊಡ್ಡ ಮನಿ ಕಟ್ಟಿ, ಆ ಮನಿ ಒಳಗೆ ಇಷ್ಟ ಬೆಡ್ರೂಮ್ ಇರ್ಬೇಕು, ಹಿಂಗ ಅಡಿಗೆ ಮನಿ ಇರ್ಬೇಕು, ಹಿಂಗ ಹಾಲ್ ಇರ್ಬೇಕು, ಹಿಂಗ ಡಿಜಿನ್ ಬಲ್ಪ್ ಇರ್ಬೇಕು. ಮನಿ ಕಟ್ಟಿದವ ನಾನ ಯಪ್ಪ ಕಟ್ಟಿರಬಹುದು, ನೀ ಮನಿ ಇಲ್ಲ ಅಂತಲ್ಲ. ಇದು 100 ವರ್ಷದ 1000 ವರ್ಷದ ಮನಿ ನಿಂದು ಒಂದದ. ಈ ಮನಿ ನಿಂದಲ್ಲ, ನಿನ್ನ ಶಾಶ್ವತವಾದ ಮನಿ ಯಾವ್ದಂದ್ರ ಅಲ್ಲೇದ. ಎಲ್ಲೇ? ನಿನಗಾಗಿನೇ ಒಂದು ಸೈಟ್ ಅದ ಫಿಕ್ಸ್. ಅದು ಎಷ್ಟು ಅಂತಂದ್ರ 6 ಅಡಿ 3 ಅಡಿ. ಹೋಗ್ಲಿ 6 ಅಡಿ 3 ಅಡಿ ಸೈಟ್ ನಮ್ಮದಂದ್ರೆ ಅದು ನಮ್ಮದಲ್ಲ. ಯಾಕ? ಅದ್ರೊಳಗೊಂದು ಸಣ್ಣ ಕಿರುಣಿ ಅಂತ ಮಾಡಿದ್ರು ನೋಡಿ, ಅಟ್ಟ ಅಟ್ಟ ನಮ್ಮ ಸೈಟ್. ಜೀವಂತಿದ್ದಾಗ ದೇಹದೊಳಗೆ ಜೀವ ಇದ್ದಾಗ ಒಡೆದಾಡೋದು ಬಡದಾಡೋದು ನಂದ 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 ಅಂತ ತಿಳ್ಕೊಂಡು ಒಂದ್ ದಿವಸ ಎಲ್ಲ ಬಿಟ್ಟು ಹೋಗುದದ. ಈ ದೇಶದೊಳಗೆ ಎಷ್ಟೋ ಮಂದಿ ಹೌದು ಹೌದು ಅಂತ ತಿಳ್ಕೊಂಡ ರಾಜ ಮಹಾರಾಜರಾಗ್ಬೋದು. ಇಡೀ ಜಗತ್ತನ್ನೇ ಗೆದ್ದಂತ ಅಲೆಕ್ಸಾಂಡರ ಏನೂ ಒಯ್ಲಿಲ್ಲ. ಹೋಗುವಂತ ಸಮಯದೊಳಗ ಕೈ ಹೊರಗೆ ಹಾಕೊಂಡು ಹೋದ. ಯಾಕ? ಕರೆಯದ ಸುಳ್ಳಲ್ಲ, ಬರ್ಬೇಕಾದ್ರೂ ಕೂಡ ಹಂಗ ಬಂದೀವಿ, ಹೋಗ್ಬೇಕಾದ್ರೂ ಕೂಡ ಹಂಗ ಹೋಗ್ತೀವಿ. ತಾಯಿಯ ಗರ್ಭದಿಂದ ಬರ್ಬೇಕಾದ್ರೆ ಕರ ಜೋಡಿಸಿ ಬಂದೀವಿ, ಖಾಲಿ ಹಾತ್ಮೆ ಅಯೇಗ. ತಮ್ಮ ಮುಂದೊಂದು ದಿವಸ 70 ವರ್ಷ ಬದುಕಿಯೋ, 50 ವರ್ಷ ಬದುಕಿಯೋ, 90 ವರ್ಷ ಬದುಕಿಯೋ, ಖಾಲಿ ಹಾತ್ಮೆ ಜಯಗ.